ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹೇ ಪಾರ್ಥ, ಈ ಪುರುಷನು ಅನಂತ, ಆದರೆ ಅವನನ್ನು ಅನನ್ಯವಾದ ಭಕ್ತಿಯಿಂದ ಪಡೆಯಬೇಕು. ಅವನಲ್ಲಿಯೇ ಸಮಸ್ತ ಜೀವಿಗಳ ಅಸ್ತಿತ್ವವಿರುವುದು. ಇವೆಲ್ಲವನ್ನೂ ವ್ಯಾಪಿಸಿಕೊಂಡಿರುವವನು ಅವನೇ. ಭಗವಂತ ಇಲ್ಲಿ ಪುರುಷ ಎಂಬ ಶಬ್ದವನ್ನು ಉಪಯೋಗಿಸಿರುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪುರುಷ ಎಂಬುದು ಸಂಸ್ಕೃತ ಶಬ್ದವಾಗಿದ್ದು ಇದರ ಅರ್ಥ ವ್ಯಕ್ತಿ ಎಂಬುದಾಗಿದೆ. ಪುರುಷ ಎಂದ ತಕ್ಷಣ ಗಂಡಸು ಎಂದು ಅರ್ಥೈಸುವವರೇ ಬಹಳ. ಇಲ್ಲಿ ಭಗವಂತನೇ ಆ ಮಹಾಪುರುಷ. ಈ ಪುರುಷನಿಲ್ಲದೆ ಯಾವುದೂ ವ್ಯಕ್ತವಾಗಲು ಸಾಧ್ಯವಿಲ್ಲ. ಈ ಪುರುಷನನ್ನು ಕೇವಲ ಅನನ್ಯವಾದ ಭಕ್ತಿಯಿಂದ ಪಡೆಯುವ ಸುಲಭ ಮಾರ್ಗ ಹೇಳುತ್ತಿದ್ದಾನೆ. ಈ ಪುರುಷ ಎಲ್ಲವನ್ನೂ ವ್ಯಾಪಿಸಿಕೊಂಡಿದ್ದರೂ ಆತನ ವ್ಯಕ್ತಿತ್ವ ಯಾರಿಗೂ ಕಾಣದು. ಸಕಲ ಚರಾಚರವನ್ನು ವ್ಯಾಪಿಸಿ ಅನಂತ ಅಂದರೆ ಅಗಾಧ ಪ್ರಮಾಣ ಅಥವಾ ಕೊನೆ ಇಲ್ಲದಷ್ಟು ಬೃಹತ್ತಾಗಿರುವ ಕಣ್ಣಿನಿಂದ ಪೂರ್ಣ ಏಕಕಾಲದಲ್ಲಿ ಕಾಣಲು ಸಾಧ್ಯವಾಗದ ಈ ರೂಪವನ್ನು ಕಲ್ಪಿಸಿಕೊಂಡರೆ ಅರ್ಥವಾದೀತು. ಸಮಸ್ತ ಜೀವಿಗಳು ಈ ಮಹಾಪುರುಷನ ಸಹಾಯವಿಲ್ಲದೆ ಏನನ್ನೂ ಮಾಡಲು ಅಸಾಧ್ಯ. ಇಂತಹ ಮಹಾಪುರುಷನನ್ನು ಬಹಳ ಸುಲಭವಾಗಿ ಪಡೆಯುವ ಮಾರ್ಗವನ್ನು ಭಗವಂತ ಹೇಳುತ್ತಿದ್ದಾನೆ. ಕೇವಲ ಭಕ್ತಿ ಅಂದರೆ ಯಾವ ಫಲಾಪೇಕ್ಷೆಯೂ ಇಲ್ಲದ ಶುದ್ಧ ಪರಮ ಪ್ರೀತಿಯಿಂದ ಈ ಮಹಾಪುರುಷನನ್ನು ಸುಲಭವಾಗಿ ಸೇರಬಹುದು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.